ಈ ನಾಲ್ಕರಿಗೆ ಏನು ಸರ್ಕಾರದಿಂದ ಬಂದಿರತಕ್ಕಂತ ಆದೇಶ ಪಾಲನೆ ಮಾಡುವಂತ ಒಂದು ನೈತಿಕತೆ ಇಲ್ಲ. लोकल एमएलए श्री शरण प्रकाश पाटिल जी, लेकिन वो कहाँ है? भगवान कहाँ है? हम बाहर वाले के लिए भगवान नहीं है क्या? केवल लोकल वाले के लिए है? ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಸುಮಾರು 14 ದಿನಗಳ ಕಾಲ ನಿರಂತರ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ರಾಜೇಶ್ವರಿ ಸಿಮೆಂಟ್ ಫ್ಯಾಕ್ಟರಿಯ ವ್ಯವಸ್ಥಾಪಕರ ವಿರುದ್ಧ ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರಮಾಣದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮೊಂದಿಗೆ ಕಂಪನಿಯ ಕಾರ್ಮಿಕರಿದ್ದಾರೆ, ಅವರೊಂದಿಗೆ ಮಾತಾಡೋಣ ಬನ್ನಿ. ಏನಿದು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಕೇಡ್ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ರಾಜೇಶ್ವರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಏನಿದೆ, ಈ ಕಾರ್ಖಾನೆಯಲ್ಲಿ ಏನು ಪ್ಯಾಕಿಂಗು ಮತ್ತು ಲೋಡಿಂಗಲ್ಲಿ ಏನು ನಮ್ಮ ಕಾರ್ಮಿಕರು 300 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಆಗ್ತಾ ಇರ್ತೋ ಸಮಸ್ಯೆ ಕುರಿತು ಏನು ನಾವು ಆಲ್ರೆಡಿ ಸಂಬಂಧಪಟ್ಟ ಲೇಬರ್ ಆಫೀಸರ್ ಆಗಲಿ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಹೋರಾಟ ಮಾಡಿದ್ರು ಕೂಡ ಇದುವರೆಗೂ ಏನು ನಮ್ಮ ಹೋರಾಟಕ್ಕೆ ಏನು ಇವತ್ತು ನಮ್ಮ 10ನೇ ದಿನದ ಹೋರಾಟಕ್ಕೆ ಮಣಿದು ಏನೋ ಕಾರ್ಮಿಕ ಇಲಾಖೆಯವರೇ ಸ್ವತಃ ಬಂದು ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸಿ ಏನು ಕಾರ್ಮಿಕ ಏನು ಪ್ಯಾಕಿಂಗು ಮತ್ತು ಲೋಡಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಶಿಫ್ಟ್ ವೈಸ್ ಕೆಲಸ ಕೊಟ್ಟು 8 ತಾಸುಗಳ ಕೆಲಸ ಕೊಡಬೇಕಂತೇಳಿ ಸ್ವತಃ ಕಾರ್ಮಿಕ ಇಲಾಖೆಯವರೇ ನಮಗೆ ಆದೇಶ ಕೊಟ್ಟರು ಕೂಡ ಏನು ಈ ಆದೇಶ ನಮ್ಮ ಕಾರ್ಮಿಕ ಇಲಾಖೆ ಕಡೆಯಿಂದ ಹೊರಡಿಸಿದ್ದಾರೆ. ಕಾರ್ಮಿಕರಿಗೆ ಶಿಫ್ಟ್ ವೈಸ್ ಕೆಲಸ ಕೊಡಿ ಅಂತೇಳಿ ಇಷ್ಟು ಹೊರಡಿಸಿದ್ರು ಕೂಡ ಅಲ್ಲಿರ್ತಕ್ಕಂಥ ಕಂಪನಿ ಮ್ಯಾನೇಜ್ಮೆಂಟ್ ನಾಲಾಯಕರು ಅವ್ರೇನು ಹೇಳ್ತಾರಂದರೆ, ನೀವು ಯಾವುದೇ ಎಲ್ಲೇ ಹೋದರೂ ಕೂಡ ನಿಮಗೆ ಶಿಫ್ಟ್ ವೈಸ್ ನಾವು ಕೊಡೋಕ್ಕಾಗಲ್ಲ, ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ, ನಮ್ಮ ಹತ್ರ ಇರೋದೇ ಇದೆ, ನಾವು ಕೊಡೋದೇ ಹಿಂಗೆ, ನಾವು ಕಾರ್ಮಿಕರಿಗೆ ದುಡಿಸ್ಕೊಳ್ಳೋದೇ ಇದೇ ರೀತಿ ಅನ್ನೋ ಥರ ಒಂದು ದುರಹಂಕಾರದ ಮಾತು ಈ ಕಂಪನಿ ಆಡಳಿತ ಮಾತಾಡ್ತಾ ಇದೆ. ಈ ಕಂಪನಿಯವರು ಸ್ವತಃ ಆದಂಥ ಒಂದು ಕಾನೂನು, ಅವ್ರದೇ ಆದಂಥ ಒಂದು ಸಂವಿಧಾನ ರಚನೆ ಮಾಡ್ಕೊಂಡಿದ್ದಾರೆ. ಈ ನಾಲ್ಕರಿಗೆ ಏನು ಸರ್ಕಾರದಿಂದ ಬಂದಿರತಕ್ಕಂಥ ಆದೇಶ ಪಾಲನೆ ಮಾಡುವಂಥ ಒಂದು ನೈತಿಕತೆ ಇಲ್ಲ. ದಯವಿಟ್ಟು ಈ ಸಂಬಂಧಪಟ್ಟ ಇದು ಜಿಲ್ಲಾ ಅಧಿಕಾರಿಗಳು ಆಗಲಿ ಯಾವುದೇ ಕಾರ್ಮಿಕ ಇಲಾಖೆಯವರೇ ಈ ಕಂಪನಿ ಮೇಲೆ ಆದಷ್ಟು ಬೇಗ ಕ್ರಮ ಕೈ ತಗೊಂಡು ಈ ಕಂಪನಿ ಮುಚ್ಚುವಂಥ ಕೆಲಸ ನೀವು ಮಾಡಬೇಕು. ಯಾಕಂದರೆ ಇವತ್ತಿಗೆ 14ನೇ ದಿನ ಆಯಿತು ಅನಿರ್ದಿಷ್ಟ ಧರಣಿ ಕೂತ್ಕೊಂಡು. ಇಲ್ಲಿ ಆ ಕಂಪನಿ ವ್ಯವಸ್ಥಾಪಕರಾಗಲಿ ಕಂಪನಿ ಮ್ಯಾನೇಜ್ಮೆಂಟ್ ಅವರಾಗಲಿ ಇಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತಗಳು ಇನ್ನೂ ಇಲ್ಲಿ ಗಮನ ಹರಿಸ್ತಾ ಇಲ್ಲ ಅಂದರೆ ಕಾರ್ಮಿಕರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ನಾವು ನೋಡ್ತಾ ಇದ್ದೀರಾ. ದಯವಿಟ್ಟು ಕಾರ್ಮಿಕರ ತಾಳ್ಮೆ ಪರೀಕ್ಷೆ ಮಾಡುವಂಥ ಕೆಲಸ ನೀವು ಮಾಡಬೇಡಿ. ಕಾರ್ಮಿಕರ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. क्रांतिकारी जय भीम। मैं संजय रजक यूपी का रहने वाला हूँ। महाराजा ग्रुप में काम करता हूँ मलखेड़ अल्ट्राटेक सीमेंट फैक्ट्री में। मैम यहाँ 20 तारीख से हम लोग स्ट्राइक पे बैठे हैं। 20 तारीख से लेकर के अब तक कोई भी यहाँ डीसी मैडम के ऑफिस के सामने बैठे हैं। डीसी मैडम को आज तक उनको भी पूछताछ करने के लिए ना हम लोग के पास कोई आता है, ना गुलबर्गा डिस्ट्रिक्ट के एक से एक बड़े ऑफिसर है हम लोग को पूछताछ करने नहीं आते कि भाई तुम्हारा प्रॉब्लम क्या है। इतने 250 से 300 आदमी लमसम यहाँ हम लोग खाने के लिए मर रहे हैं। लेकिन हमको लग रहा है, हम पूरे लेबर को लग रहा है कि पूरे ऑफिसर से, गवर्नमेंट ऑफिसर से लेकर के कंपनी मैनेजमेंट सब मिले हुए हैं। हाँ, इसमें कोई दो राय भी नहीं है, क्योंकि अगर इतना ही अगर गरीब को देखने वाले होते तो आ करके हमको पूछताछ करते कि भाई तुम्हारा प्रॉब्लम क्या है। मैनेजमेंट को बुला करके पूछते कि भाई लेबर, अगर तुम्हारे कंपनी में इतना लेबर काम करता है तो आखिर रोड पे क्यों आ गया, हमारे ऑफिस के सामने तक क्यों आ गया। लाओ तुमको क्या प्रॉब्लम है, आओ बीच में हम बात करते हैं। लेकिन यहाँ बात करने वाला कोई नहीं। हम एक चीज़ और बोलते हैं कि शरण प्रकाश पाटिल हमारे लोकल एमएलए हैं। हाँ, गरीबों का भगवान है, गरीबों का मसीहा है, सुने ऐसा। हाँ, लेकिन वो कहाँ है? हमारे हर मीडिया वाले आके हर रिपोर्ट लेकर जाते हैं। हर बार हमारे अर्जुन साहब उनका भी नाम लेते हैं, हमारी पूरी टीम लेती है कि लोकल एमएलए श्री शरण प्रकाश पाटिल जी, लेकिन वो कहाँ है? भगवान कहाँ है? हम बाहर वाले के लिए भगवान नहीं है क्या? केवल लोकल वाले के लिए है। यूपी, बिहार, राजस्थान, मध्य प्रदेश, छत्तीसगढ़, कर्नाटका, महाराष्ट्र, यहाँ कम से कम 7 से 8 स्टेट वाले हम लोग काम करने वाले हैं, जो कि 8 स्टेट के हम लोग कार्य करने वाले यहाँ हम लोग आपके सामने मौजूद है। मैम, कहने का मतलब है कि हम किसी चीज़ का हम अपना हक मांगते हैं, हमको एक्स्ट्रा नहीं चाहिए। कंपनी के रूल्स के हिसाब से हमको जो मिलना चाहिए, एक लेबर को मिलना चाहिए, वही हम हक मांगते हैं। हमको ज़्यादा ना कि हम कंपनी से एक्स्ट्रा मांग रहे हैं, ना हम ठेकेदार से एक्स्ट्रा मांग रहे हैं।
ಕೇಳಿದ್ರಲ್ಲ ವೀಕ್ಷಕರೇ, ರಾಜಶ್ರೀ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಏನೆಲ್ಲ ಮಾತಾಡಿದ್ರು ಅನ್ನೋ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಈ ದಿನ .com ಜೊತೆಗೆ ಗೀತಾ ಉಸ್ಮಾನಿ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.